ಎಲ್ಲಾರನ್ನೂ ಸಾಯಿಸ್ತಿದ್ರು. ಯಾಕೆಂದ್ರೆ ಇವತ್ತು ಗವರ್ನೆನ್ಸ್ ಆಗಿರ್ಬೋದು, ಇವತ್ತು ಅಂಬೇಡ್ಕರ್ ಏನ್ ಹೇಳಿದಾರೆ ಅಂತಂದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ ಮತ್ತೆ ಸಂವಿಧಾನ ಕಾರ್ಯಕರ್ತರು ಸಂವಿಧಾನ ಬರ್ದಿರೋಂಥವ್ರು. ಇವತ್ತು ಸಂವಿಧಾನದಲ್ಲಿ ಗವರ್ನೆನ್ಸ್, ಸರ್ಕಾರ ಗವರ್ನೆನ್ಸ್ ಕಾಪಾಡಬೇಕಾಗಿತ್ತು. ಮತ್ತೆ ಇದು ಫಂಡಮೆಂಟಲ್ ರೈಟ್ಸ್, ಎಂಪ್ಲಾಯ್ಮೆಂಟ್ ಅನ್ನೋದು, ರೈಟ್ ಟು ಆಪರ್ಚುನಿಟಿ ಅನ್ನೋದು, ರೈಟ್ ಟು ಎಂಪ್ಲಾಯ್ಮೆಂಟ್, ಇದು ಫಂಡಮೆಂಟಲ್ ರೈಟ್ಸ್. ಮತ್ತೆ ಗವರ್ನೆನ್ಸ್ ನಿಜವಾಗ್ಲೂ ಇವತ್ತು ನೋಡಿದ್ರೆ, ಇವತ್ತೇನಾದ್ರು ಅಂಬೇಡ್ಕರ್ ಅವ್ರು ನಿಜವಾಗ್ಲು ಬದುಕಿದ್ರೆ ನಿಜವಾಗ್ಲು ಅವರೇ ಇವತ್ತು ಇಲ್ಲ ಅಸೆಂಬ್ಲಿಗೆ ಬಾಂಬ್ ಹಾಕ್ತಿದ್ರು ಅಂತ ಅನ್ಕೊಂತೀನಿ. ಸೀರಿಯಸ್ಲಿ ಸರ್, ಯಾಕೆ ಅಂತ ಹೇಳ್ತೀನಿ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ಯಾಕೆ ಅಂತಂದ್ರೆ ಅಷ್ಟು ನೊಂದಿದ್ದಾರೆ ಇವತ್ತು ವಿದ್ಯಾರ್ಥಿಗಳು. ಸರ್ಕಾರ ಇವತ್ತು ಮರ್ಸಿ ಕಿಲ್ಲಿಂಗ್ ಅಂದ್ರೆ ಸ್ಲೋ ಪಾಯ್ಸನ್, ವಿದ್ಯಾರ್ಥಿಗಳಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸ್ತಾ ಇದ್ದಾರೆ ಇಲ್ವಾ? ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸ್ತಾ ಇದ್ದಾರೆ ಇವತ್ತು ವಿದ್ಯಾರ್ಥಿಗಳನ್ನ. ಆಸ್ಪಿರೆಂಟ್ ಯಾಕೆಂದ್ರೆ ಇವರು ಸರ್ ಒಂದು ಹೋರಾಟ ಮಾಡಿದಾಗ ಒಂದ್ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳೋದು, ಇಲ್ಲ ಕ್ಯಾಬಿನೆಟ್ ಕರೆಯೋದು, ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಡೋದು, ಇನ್ನೇನು ಒಳ ಮೀಸಲಾತಿದು ಮತ್ತೆ ಮೀಸಲಾತಿದು ನಾವು ಕ್ಯಾಬಿನೆಟ್ ಮಾಡ್ತೀನಿ ಅಂತ ಹೇಳ್ತಾರ. ಪ್ರತಿ ಒಂದು ಹೋರಾಟದಲ್ಲೂ ಇದೇ ಕುರುಡು ನೆಪ ಇಟ್ಕೊಂಡು ಬರ್ತಾ ಇದಾರೆ. ಸರ್ ಇವರು ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಪ್ರಣಾಳಿಕೆಯಲ್ಲಿ ಅದಕ್ಕೋಸ್ಕರ ಎಲ್ಲಾ ವಿದ್ಯಾರ್ಥಿಗಳು, ಯುವಕರು, ಸುಮಾರು ನಮ್ಮ ರಾಜ್ಯದಲ್ಲಿ 15 ರಿಂದ 20 ಲಕ್ಷ ಜನ ಯುವಕರಿದ್ದಾರೆ. ಮತ್ತೆ ಅವ್ರ ಪೇರೆಂಟ್ಸ್ ಎಲ್ಲ ಸೇರ್ಕೊಂಡ್ರೆ ಒಂದ್ ಫ್ಯಾಮಿಲಿಯಲ್ಲಿ 5 ಜನ ಅಂತಂದ್ರೆ 1,20,00,000 ಪಾಪ್ಯುಲೇಷನ್ ಆಗುತ್ತೆ. ಅವರೆಲ್ಲ ಸ್ನೇಹಿತರು ಅಂತಂದ್ರೆ ಸುಮಾರು 2-3 ಕೋಟಿ ಪಾಪ್ಯುಲೇಷನ್ ನಮ್ಮ ಕರ್ನಾಟಕದಲ್ಲಿ ಓಟ್ ಹಾಕಂತಾರೆ. ಎಲ್ಲಾರು ನಮ್ಮ ಆಸ್ಪಿರೆಂಟ್ಸ್ ಏನಿದ್ದಾರೆ ವಿದ್ಯಾವಂತರು, ಅವ್ರು ಒಂದು ಸತಿ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಸಾಕು, ಅವ್ರಿಗೇನು ಠೇವಣಿನೂ ಸಿಗಲ್ಲ ಅವರಿಗೆ. ಆ ರೀತಿ ನಿಜವಾಗ್ಲೂ ಇದು, ಯಾಕೆಂದ್ರೆ ಇದು ವಾಸ್ತವ ಸತ್ಯ. ಇದು ಎಲ್ಲೆಲ್ಲಿ ಯುವಕರನ್ನ ಕಡೆಗಣಿಸಿದ್ದಾರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ 15 ರಿಂದ 35 ವರ್ಷದಲ್ಲಿ ಏನ್ ಗ್ಯಾಪ್ ಇದೆ, ಆ ಗ್ಯಾಪ್ ಅಲ್ಲಿ ಸುಮಾರು ಮೋರ್ ದೆನ್ 65% ಯುವಕರನ್ನ ಇವತ್ತು ವಿದ್ಯಾವಂತರನ್ನ ಕಡೆಗಣಿಸ್ತಿದ್ದಾರೆ. ಇವರು ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದ್ದಾದ್ಮೇಲೆ 56,000 ವೇಕೆನ್ಸಿ, 56,432 ವೇಕೆನ್ಸಿ ಗುರುಜಿ ಅವರೇ ಅವರು ನೋಟಿಫಿಕೇಶನ್ ಒಂದೇ ತಿಂಗಳಲ್ಲಿ ನಾವು ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಬಜೆಟ್ ಅಲ್ಲಿ ಕೂಡ ಅನೌನ್ಸ್ ಮಾಡಿದ್ರು ನಾವು ಮಾಡ್ತೀವಿ ಅಂತ ಹೇಳಿ. 1 ತಿಂಗಳು ಮುಗಿದಾಯ್ತು. ನಾವು ಈ ಒಂದು 56,432 ವೇಕೆನ್ಸಿನ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಅಂದ್ರೆ ಒಂದು 8 ಮಂತ್ಸ್ ಯಾವಾಗ ನೋಟಿಫಿಕೇಶನ್ ಮಾಡ್ತೀರಾ, ಯಾವಾಗ ಎಕ್ಸಾಮ್ ಮಾಡ್ತೀರಾ, ಯಾವಾಗ ರಿಸಲ್ಟ್ ಬಿಡ್ತೀರಾ, ಯಾವಾಗ ಆರ್ಡರ್ ಕಾಪಿ ಕೊಡ್ತೀರಾ ಅನ್ನೋದು ನಮಗೆ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಇಲ್ವಾ? ನೀವು ಅಧಿಕಾರದಿಂದ ಮನೆಗೆ ಹೋಗಿ, ಪರವಾಗಿಲ್ಲ. ಯಾರು ನಿಮಗೆ ಅಧಿಕಾರದಲ್ಲಿ, ಯಾರು ನಮಗೆ ವಿದ್ಯಾರ್ಥಿಗಳು ಪರವಾಗಿರ್ತಾರೋ ಅಂತವ್ರು ಬಂದು ವಿದ್ಯಾರ್ಥಿಗಳ ಕಾಳಜಿ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಎರಡನೇದು, ಕೆಪಿಎಸ್ಸಿಯಲ್ಲಿ ಪ್ರತಿಯೊಂದು ಎಕ್ಸಾಮ್ಸ್ ಕೂಡ ಸ್ಕ್ಯಾಮ್ ಸರ್. ಎಕ್ಸಾಮ್ ಆದ್ಮೇಲೆ OMR ಶೀಟ್ ಆಚೆ ಲಾರ್ಜ್ ತಗೊಂಡ್ಬಂದು ಫಿಲ್ ಮಾಡ್ಬಿಟ್ಟು ವಾಪಸ್ ತಗೊಂಡೋಗಿರ್ತಾರೆ. ಅಂದ್ರೆ ಎಕ್ಸಾಮ್ ಯಾಕೆ ಬರೀಬೇಕು ಹೇಳಿ ಸರ್? KS ಮೈನ್ಸ್ ಈ ಪ್ರಿಲಿಮ್ಸ್ OMR ಶೀಟ್ ತಗೊಂಡ್ಬಂದು ಲಾರ್ಜ್ ಅಲ್ಲಿ ಎಕ್ಸಾಮ್ ಬರ್ಬಿಟ್ಟು ವಾಪಸ್ ಇರ್ತಾರೆ. ಮತ್ತೆ ಮೈನ್ಸ್ ಆನ್ಸರ್ ಶೀಟ್ ಬಂಡಲ್ ನ ಲಾರ್ಜ್ ತಗೊಂಡ್ಬಂದು ಮತ್ತೆ ಎಕ್ಸ್ಟ್ರಾ ಶೀಟ್ ಬೇರೆ ಕೊಟ್ಟಿದ್ದಾರೆ ಈ ಸತಿ. ಮೊದಲು ಲಾಸ್ಟ್ ಪ್ರೀವಿಯಸ್ ಎಲ್ಲ 10 ಮಾರ್ಕ್ಸ್ಗೆ 2 ರಿಂದ 3 ಪೇಜ್ ಇರ್ತಿತ್ತು, ಈ ಸತಿ 4 ರಿಂದ 5 ಪೇಜಸ್ ಇದೆ. ಅಂದ್ರೆ ಎಕ್ಸ್ಟ್ರಾ ಬರೀಬಹುದು ಅವರು. ಮತ್ತೆ UPSC ಎಕ್ಸ್ಟ್ರಾ ಪೇಜ್ ಏನಾದ್ರು ಉಳಿದ್ರೆ KS ಎಕ್ಸಾಮ್ಸ್, UPSC ಎಕ್ಸಾಮ್ಸ್ ಅಲ್ಲಿ ಅದ್ರಲ್ಲಿ ಸ್ಕ್ರಾಚ್ ಮಾಡ್ತಾರೆ, ಇಂಟು ಮಾಡ್ತಾರೆ. ಇಲ್ಲಿ ಆತರ ಆಗೋದೇ ಇಲ್ಲ. ಯಾಕೆ ಅಂತಂದ್ರೆ ಮತ್ತೆ ಬರೆಯಕ್ಕಾಗಲ್ವಲ್ಲ ಸರ್. ಹಿಂಗೆ ಇದನ್ನ ಕಂಪ್ಲೀಟ್ ಸ್ಕ್ಯಾಮ್. ನಿಜವಾಗ್ಲೂ ಇದು KPSC ನಾವು ಆಲ್ರೆಡಿ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನ ನೋಟಿಫಿಕೇಶನ್ KPSC ಇಂದ KE ಕೊಡ್ಸಿದೀವಿ. ಯಾಕೆ ಅಂತಂದ್ರೆ ಕರಪ್ಷನ್ ಆಗುತ್ತೆ ಅಂತ ಹೇಳಿ KPSC ಇಂದ KE ಕೊಡ್ಸಿದೀವಿ. ಮತ್ತೆ ಇನ್ನೊಂದು ಲ್ಯಾಂಡ್ ಸರ್ವೇಯರ್ ಇರ್ಬೋದು, ಮುಂಬರುವಂತ ಪ್ರತಿಯೊಂದು ನೋಟಿಫಿಕೇಶನ್ KE ಕೊಡ್ಬೇಕು. ಇನ್ನೊಂದೇನಪ್ಪ ಅಂತಂದ್ರೆ, ಈಗ ಆಲ್ರೆಡಿ ಕಳೆದ 5 ವರ್ಷದಿಂದ ಏನು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಅದಷ್ಟು CBI ತನಿಖೆ ಮಾಡಬೇಕು. ಇಲ್ಲಿ ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ CBI ತನಿಖೆ ಮಾಡಬೇಕು. ಈ ಅಸೆಂಬ್ಲಿಯಲ್ಲಿ MLA ಮಿನಿಸ್ಟರ್ಸ್ ಏನಂತ ಮಾತಾಡ್ತಾರೆ ಗೊತ್ತಾ ಸರ್? ಈ ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ, ಸುಮ್ನೆ ಅರ್ಧಂಬರ್ಧ ಕ್ವಶನ್ ಅರ್ಧ ಕೇಳ್ತಾರೆ, ಅವ್ರ ಆನ್ಸರ್ ಅರ್ಧ ಮಾಡಿರ್ತಾರೆ. ಸಿದ್ದರಾಮಯ್ಯ ಬಂದು ಆನ್ಸರ್ ಮಾಡ್ಬೇಕಾಗಿರೋಂಥದ್ದನ್ನ ಇವತ್ತು ಅವರು ಕೃಷ್ಣ ಬೈರೇಗೌಡರನ್ನ ಕಳ್ಸಿಕೊಟ್ಬಿಟ್ಟು ಅವ್ರಿಗೆ ಇಷ್ಟ ಬಂದಂಗ ಆನ್ಸರ್ ಮಾಡ್ತಾರೆ. ಮತ್ತೆ ಅವ್ರ ಮನೆ ಹತ್ರ ಹೋದ್ರೆ ಲ್ಯಾಂಡ್ ಸರ್ವೆ ಟ್ರಾನ್ಸ್ಫರ್ ಮಾಡಿ ಅಂತಂದ್ರೆ ಇಲ್ಲಿ ಏನು ಅಸೆಂಬ್ಲಿಯಲ್ಲಿ ಮಾತ್ರ ಪುರಾಣ ಓದ್ತಾರೆ, ಮತ್ತೆ ಆಫೀಸಿಗೆ ಹೋದ್ರೆ ಪುರಾಣ ಓದ್ತಾರೆ. ಅವ್ರ ಮನೆ ಹತ್ರ ಹೋದ್ರೆ ಒಂದು ಮನವಿ ಇಸ್ಕೊಂಡು ಆಯ್ತು ಮಾಡ್ಕೊಡ್ತೀನಪ್ಪ KE ಕೊಡ್ತೀನಿ ಅಂತ ಲ್ಯಾಂಡ್ ಸರ್ವೆ ಒಂದ್ ಮಾತು ಹೇಳಿಲ್ಲ ಅವರು. ಆದ್ರೆ ಈ ತರ ಮಿನಿಸ್ಟರ್ಸ್ ಇದಾರೆ, ಈ ತರ MLA ಇದಾರೆ. ಈ ತರ ಅಧಿಕಾರಿಗಳಂತೂ ನೀವು ಕೇಳಕ್ಕೆ ಹೋಗ್ಬಿಡಿ. KPSC ಏನಾದ್ರು ಒಂದ್ಸತಿ ಅಪಾಯಿಂಟ್ ಆದ್ರೆ ರಿಟೈರ್ಡ್ ಆಗೋ ತನಕ ಅಲ್ಲೇ ಇರ್ತಾರೆ. ಅಂದ್ರೆ 5 ವರ್ಷದಲ್ಲಿ ಏನ್ ಎಕ್ಸಾಮ್ ಆಗಿದೆ, KS PDO ಎಲ್ಲ ಎಕ್ಸಾಮ್ಸ್ CBI ತನಿಖೆ ಆಗ್ಬೇಕು. ಮತ್ತೆ ಇನ್ನು ಮುಖ್ಯವಾಗಿ ನೋಡಿ, ಯಾವ್ದು ಟೀಚರ್ಸ್ ವೇಕೆನ್ಸಿ ಇರ್ಬೋದು, 80,000 ಖಾಲಿ ಹುದ್ದೆ ಇದೆ ಸ್ವಾಮಿ. 80,000 ಖಾಲಿ ಹುದ್ದೆ ಇದೆ. PSTR, HSTR, GPSTR, PU ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರು, ಸಂಗೀತ ಟೀಚರು, ದೈಹಿಕ ಶಿಕ್ಷಕರು, ಕಂಪ್ಯೂಟರ್ ಟೀಚರು, ಎಲ್ಲಾ ಟೀಚರ್ ಸುಮಾರು 80,000 ಖಾಲಿ ಹುದ್ದೆ ಇದೆ. ಈ ಮಧು ಬಂಗಾರಪ್ಪ ಅವರು ಇಲ್ಲೆಲ್ಲ ಮಲಗಿರ್ಬೇಕು ನೋಡಿ ಸರ್. ಅಲ್ಲೆಲ್ಲ ನಿಜ ಐತೆ ನೋಡಿ, ಇಲ್ಲೇ ಇದ್ದಾರೆ ನೋಡಿ.
ಇವರಷ್ಟು ಇಡೀ ಇಡೀ ನಮ್ ದೇಶದಲ್ಲಿ ಯಾರಾದ್ರೂ ಇವರಷ್ಟು ಸುಳ್ಳು ಭರವಸೆಗಳ ಕೊಟ್ಟಿರೋದು, ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿರೋದು ಯಾರಾದ್ರೂ ಇದ್ರೆ ಅದು ಮಧು ಬಂಗಾರಪ್ಪ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರತಿಯೊಂದ್ ಸತಿ ನಾವು ಮಾಧ್ಯಮದ ಮುಖಾಂತರ ಬರ್ತಾರೆ, ನಾನು 5,000 ವೇಕೆನ್ಸಿ ಫಿಲ್ ಮಾಡ್ತೀನಿ, 10,000 ಮಾಡ್ತೀನಿ, 20,000 ಮಾಡ್ತೀನಿ, 30,000 ಮಾಡ್ತೀನಿ, 50,000 ಮಾಡ್ತೀನಿ, ಹಿಂಗ ಹೇಳಿ ಸುಮಾರು ವರ್ಷಾನ್ಗಟ್ಟಲೆ ಹಿಂಗೆ ಮುಂದೆ 3 ವರ್ಷ ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. ಈ ಹಿಂದೆ ಇದ್ದಂತ ಸರ್ಕಾರ GPST 13,000 ಫಿಲ್ ಮಾಡಿತ್ತು. ಈ ಸರ್ಕಾರ ಬಂದ್ಮೇಲೆ ಒಂದೇ ಒಂದು ವೇಕೆನ್ಸಿ ಫಿಲ್ ಮಾಡಿಲ್ಲ. ಆಮೇಲೆ ಪೊಲೀಸ್ ಇಲಾಖೆಯಲ್ಲಂತೂ ಬಂದ್ರೆ ಬಿಡಿ, ಇಲ್ಲಿ ಪರ್ಮಿಷನ್ ಕೊಡಲ್ಲ. FIR ಅಂತೂ ಇದು ಅವ್ರ ಮನೆ ಆಸ್ತಿ ಅನ್ಕೊಂಡ್ಬಿಟ್ಟಿದ್ದಾರೆ. DC ಕಚೇರಿ ಈ ಒಂದು ಕಲಬುರಗಿಯೆಲ್ಲ ಅವರು ಸರ್ಕಾರ ಏನಂತಂದ್ರೆ ಮಿನಿಸ್ಟರ್ಸ್ ಅವ್ರ ಮನೆ ಇಲ್ಲ ಸರ್ಕಾರದಲ್ಲಿರೋರು ಅವರೇ ಆಸ್ತಿ ಎಲ್ಲ ಹೌದೇ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಸ್ಟೂಡೆಂಟ್ ವಿದ್ಯಾರ್ಥಿಗಳನ್ನ ಎಷ್ಟು ಹತ್ತಿರ್ತೀರೋ ಅದು ಇನ್ನೂ ಹೋರಾಟ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತ ಆಗಲ್ಲ. ಇದಂತೂ ಬರೆದಿಟ್ಕೊಂಡ್ಬಿಡಿ ಇವತ್ತೇ. ಯಾಕೆಂತಂದ್ರೆ ನಾವು ಈ ಹೋರಾಟ ಎಚ್ಚರಿಕೆ ಕೊಡ್ತಾ ಇರೋದು. ಗೃಹ ಸಚಿವರು ಅತಿ ಶೀಘ್ರದಲ್ಲಿ 7 ದಿನದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅನ್ನೋದು ದಯವಿಟ್ಟು ಸುಳ್ಳು ಹೇಳ್ಬಿಡಿ. ಯಾಕೆಂತಂದ್ರೆ 30,000 ಖಾಲಿ ಹುದ್ದೆ ಇದಾವೆ. ಮೆಜಾರಿಟಿಲಿ ನಾರ್ತ್ ಕರ್ನಾಟಕದಲ್ಲಿ 70 to 80% ಸ್ಟೂಡೆಂಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸರ್ಕಾರಿ ಕೆಲಸ ಬೇಕಂತಾನೆ ಓದೋರಿದ್ದಾರೆ ಸ್ವಾಮಿ. ಇವತ್ತು ಬೇರೆ ಆಪ್ಷನ್ ಇಲ್ಲ ಅವರಿಗೆ. ಸೆಕೆಂಡ್ ಆಪ್ಷನ್ ಯಾವ ಕೆಲಸನೂ ಇಲ್ಲ. ಇಲ್ಲಿ ಬೆಂಗಳೂರಲ್ಲಾದ್ರೂ ಇದ್ರೆ ಅಟ್ಲೀಸ್ಟ್ ಒಂದ್ ಮಧ್ಯಾಹ್ನ ಒಂದ್ ಗಿಗ್ ವರ್ಕರ್ಸ್ ಆಗಾದ್ರೂ ವರ್ಕ್ ಮಾಡ್ತಾರೆ. ಝೊಮ್ಯಾಟೊ ಸ್ವಿಗ್ಗಿ ಏನಾದ್ರು ಒಂದು ವರ್ಕ್ ಮಾಡ್ಕೊಂಡು 500,000 ರೂಪಾಯಿ 2,000 ರೂಪಾಯಿ ತಗೊಂಬಂದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇಲ್ಲಿ ಗವರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಅವ್ರು ಕ್ವಾಲಿಫೈ ಆಗಿಲ್ಲ ಅಂತಂದ್ರೆ ಒಂದ್ 2-3 ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಪ್ರೈವೇಟ್ ಸೆಕ್ಟರ್ ಅಲ್ಲಾದ್ರೂ ಒಂದು ಜಾಬ್ ಮಾಡ್ಕೊಂಡು ಹೋಗ್ತಾರೆ. ನೀವು ಇಲ್ಲಿ ಇಲ್ಲಿ ಸ್ಕೂಲ್ಗೆ ಹೋದ್ರೆ ಸ್ಕೂಲ್ ಎನ್ರೋಲ್ಮೆಂಟ್ ಇಲ್ಲ ಸರ್. ಒಂದು 20% ಹುಡುಗ ಬರಲ್ಲ, 100 ಜನಕ್ಕೆ 20 ಜನ ಬರಲ್ಲ ಸ್ಕೂಲ್ ಕಾಲೇಜಸ್ ಅಲ್ಲಿ. ಎಲ್ಲ ಖಾಲಿ ಇರ್ತಾರೆ. ಒಂದು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ. ಒಂದು ಲೈಬ್ರರಿ ಇಲ್ಲ ಸರ್ ಇಲ್ಲಿ. ಆ ಲೈಬ್ರರಿಗೆ ಹೋದ್ರೆ ಆ ಲೈಬ್ರರಿಯಲ್ಲಿ ಒಂದು ಮ್ಯಾಗ್ಝಿನ್ಸ್ ಇಲ್ಲ, ಕುಡಿಯಕ್ ನೀರಿಲ್ಲ, ಮ್ಯಾಗ್ಝಿನ್ಸ್ ಇಲ್ಲ, ಒಂದು ವೈಫೈ ಕನೆಕ್ಷನ್ ಇಲ್ಲ, ಒಂದು ಚೇರ್ ಇಲ್ಲ, ಒಂದು ಕುತ್ಕೊಳ್ಳೋ ಟೇಬಲ್ ಇಲ್ಲ, ಕುಡಿಯೋ ನೀರಿಗೆ ಕೂಡ ತೊಂದರೆ ಕೊಡ್ತಾರೆ, ನ್ಯೂಸ್ ಪೇಪರ್ ಇಲ್ಲ, ಏನೂ ಇಲ್ಲ. ನಾವು ಕೇಳ್ತಾ ಇರೋದು, ನಾವು ಧಾರವಾಡದಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೇಳಿದಾಗ ಒಂದು ಡಿಜಿಟಲ್ ಲೈಬ್ರರಿ 10 ಕೋಟಿ ಬೆಂಗಳೂರಿಗೆ ಒಂದು ಧಾರವಾಡದಲ್ಲಿ ಮಾಡ್ಕೊಟ್ಟಿದ್ರ. ಅದೇ ರೀತಿ ಕಲಬುರಗಿಗೆ ನೀವು ಎರಡು ಮಾಡಿಕೊಟ್ರು ಕಡಿಮೆನೆ. ಯಾಕೆಂದ್ರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಕಡಿಮೆ ಅಂತಂದ್ರೆ ಒಂದು 5,000 to 10,000 ಜನ ಕುತ್ಕೊಂಡು ಹೋದಂತ ಒಂದು ಡಿಜಿಟಲ್ ಲೈಬ್ರರಿ ಆಗ್ಬೇಕು. ನಾವು ನೆನ್ನೆ ಗುಲ್ಬರ್ಗ ಯೂನಿವರ್ಸಿಟಿ ಹೋದ್ವಿ. ಆ ಸ್ಲ್ಯಾಬ್ ಮಿನಿಮಮ್ 15 ಗ್ರೇಡ್ ಕಾಂಕ್ರೀಟ್ ಹಾಕ್ಬೇಕು. ಮೇ ಬಿ ಅವರು ಕಾಂಕ್ರೀಟ್ ಹಾಕಿಲ್ಲ, ಅಲ್ಲಿ ಬರೀ ಮಣ್ಣೆ ಹಾಕ್ಬಿಟ್ಟಿದ್ದಾರೆ ಸ್ಲ್ಯಾಬ್ಗೆ. ಯಾಕೆಂದ್ರೆ ಮೊನ್ನೆ ಮಳೆ ಬಂದಿದ್ದೆ, ತುಂಬಾ ಜೋರ ಬಂದಿಲ್ಲ, ಸ್ವಲ್ಪ ಮಳೆ ಬಂದಿದ್ದು ಒಳಗಡೆ ಸೋತಾ ಇದೆ. ಮತ್ತೆ ಸೀಲಿಂಗ್ ಎಲ್ಲ ಬರೀ ಪ್ರಬುದ್ಧ ಅಕಾಡೆಮಿಗೆ ಅಷ್ಟೇ ಅಲ್ಲ ಸರ್ ಬಿದ್ದಿರೋದು. ಗುಲ್ಬರ್ಗ ಯೂನಿವರ್ಸಿಟಿ ನೀವು ಬೇಕಾದ್ರೆ ಇವಾಗ ಹೋಗ್ಬರೋಣ ಸರ್ ಇನ್ನೊಂದ್ಸತಿ. ಅಲ್ಲಿ ಸೀಲಿಂಗ್ ಅಲ್ಲಿ ಎಲ್ಲ ಬಿದ್ದೋಗಿ ನೀರು ಸೋರ್ತಾ ಇದೆ. ಸರ್ ಪಕ್ಕದಲ್ಲೇ ಚೇರ್ ಇದಾವೆ, ಇನ್ ಸ್ವಲ್ಪ ಬಿತ್ತಿದ್ರೆ ಯಾರಾದ್ರೂ ಚೇರ್ ಮೇಲೆ ಕೂತಿದ್ರೆ ಅವ್ನ ಆನ್ ಸ್ಪಾಟ್ ಅಲ್ಲೇ ಸತ್ತೋಗ್ತಿದೆ ವಿದ್ಯಾರ್ಥಿಗಳು. ಆ ಪರಿಸ್ಥಿತಿಗೆ ಇವತ್ತು ಸರ್ಕಾರ ತಗೊಂಡ್ಬಂದಿದೆ. ಇವತ್ತು KKRD ಬಲ್ಲಿ 5,000 ಕೋಟಿ ಇದೆ. ಇಲ್ಲಿ ಏನೂ ಡೆವಲಪ್ಮೆಂಟ್ ಆಗಿಲ್ಲ. ದಯಮಾಡಿ ವಿದ್ಯಾರ್ಥಿಗಳ ಪರವಾಗಿ ನಾನೇನು ಅವರಿಗೆ ತಿಂಗಳ 20,000 50,000 ದುಡ್ಡು ಹಾಕಿ, 10,000 ದುಡ್ಡು ಹಾಕಿ ಅಂತ ಕೇಳ್ತಾ ಇಲ್ಲ. ಇಲ್ಲಿ ಅವ್ರಿಗೆ ಬೇಕಾಗಿರುವಂತ ಬೇಸಿಕ್ ಫೆಸಿಲಿಟೀಸ್ ಕೊಡಿ ಸರ್, ಬೇರೆ ಇನ್ನೇನು ಇಲ್ಲ. ಪ್ರಬುದ್ಧ ಅಕಾಡೆಮಿಲಿ ಪ್ರತಿ ಒಬ್ರು ವಿಡಿಯೋ ಮಾಡಿದ್ದಾರೆ. 500 ಜನ ಸ್ವಾಮಿ, 500 ಜನ ಸ್ವಾಮಿ. ಅದು 30 ಕೋಟಿ ಇನ್ವೆಸ್ಟ್ ಮಾಡಿದಾರೆ ಬಿಲ್ಡಿಂಗ್ಗೆ. 5 ಕೋಟಿ ಅನುದಾನನೂ ಬಂದಿದೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತೆ KKRDB ಇಂದ 5 ಕೋಟಿ ಬಂದಿದೆ. ಅದನ್ನ ಇವರು ಸ್ಟೇ ಫಂಡ್ ಕೊಡ್ತೀರಾ. ಇವತ್ತು 500 ಜನದಲ್ಲಿ ಸ್ವಾಮಿ ಒಬ್ಬರಿಗೆ ಸುಮಾರು 1.5 ಲಕ್ಷ ದುಡ್ಡು ಖರ್ಚು ಮಾಡ್ತಾರೆ ಅವರು. 1.5 ಲಕ್ಷ. ಬುಕ್ಸಿಗೆ 15,000 ಗೌರ್ಮೆಂಟ್ ಕೊಡುತ್ತೆ. ಅವ್ರಿಗಿನ್ನೂ ಬುಕ್ಸ್ ಕೊಟ್ಟಿಲ್ಲ ಓದೋದಕ್ಕೆ. ಈ ಓದ್ತಾ ಇರೋದಕ್ಕೆ ಮುಂಚೆ ಬುಕ್ಸ್ ಕೊಡ್ಬೇಕಾ, ಓದಾದ್ಮೇಲೆ ಬುಕ್ಸ್ ಕೊಡ್ಬೇಕಾ ಹೇಳಿ? ಇವ್ರು ಹೆಂಗೆ ಅಂದ್ರೆ ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಇವರು ಆ ಪರಿಸ್ಥಿತಿ ತಗೊಂಡಿದ್ದಾರೆ ಸ್ವಾಮಿ. ಮಿನಿಮಮ್ ಕಾಮನ್ ಸೆನ್ಸ್ ಆದ್ರೂ ಇರ್ಬೇಕು ಇಲ್ಲಿರಂತ DC ಅವರಿಗೆ. ನಾನು ಒಂದೇ ಸತಿಲ್ಲ, ಮಿನಿಮಮ್ ಕಾಮನ್ ಸೆನ್ಸ್. ಇವತ್ತು ಹೋರಾಟ ಮಾಡ್ತಿದೀವಿ ಅಂತಂದ್ರೆ ಇಲ್ಲಿ ಇರ್ಬೇಕು ಅವರು. ಅಲ್ಲ, ನಾವು ಅವರಿಗೆ ಮನವಿ ಪ್ರಬುದ್ಧ ಅಕಾಡೆಮಿಲಿ ಸರ್ ಸ್ವಾಮಿ ನಾವು ಸ್ಟೇ ಫಂಡ್ ಕೊಡಿ ಅಂತ ಹೇಳಿ ಕೇಳಿದ್ರೆ, ಇಲ್ಲ ನಾವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ KKRDBಗೆ ನಾವು ಲೆಟರ್ ಬರ್ತಿದೀವಿ ಅಂತ ಹೇಳಿದ್ರು. ಡಿಪಾರ್ಟ್ಮೆಂಟ್ ಹೋಗಿ ವಿದ್ಯಾರ್ಥಿಗಳು ಕೇಳ್ಕೊಂಡ್ ಬಂದಾಗ ಇವರು ಯಾವ ಲೆಟರ್ನೂ ಬರ್ದಿಲ್ಲ, JDನೂ ಬರ್ದಿಲ್ಲ, ಕಮಿಷನರು ಬರ್ದಿಲ್ಲ. ಅಂದ್ರೆ ಇವ್ರ ಕೆಲಸ ಏನು ಅಂತ ಇವ್ರಿಗೆ ಗೊತ್ತೇ ಇಲ್ಲ ಅಂದ್ರೆ ಮತ್ತೆ ಇವ್ರು ಏನಿಗೆ ಬೇಕು? ಏನಿಗೆ ಬೇಕು ಸರ್ ಕಮಿಷನರ್ ಆಗಿ? ಒಂದು DC ಅಂತಂದ್ರೆ ಒಂದು ಜಿಲ್ಲೆಗೆ ಫಸ್ಟ್ ಸಿಟಿಸನ್, ಫಸ್ಟ್ ಅರ್ಥ ಮಾಡ್ಕೊಬೇಕು ಅವರು. ಅವರೇ ಇಲ್ಲ ಅಂತಂದ್ರೆ, ಅವರು ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ಇನ್ನು ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಅಧಿಕಾರಿ ಯಾವ ರೀತಿ ಕೆಲಸ ಮಾಡಕ್ ಸಾಧ್ಯ? DC-ನೇ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಒಂದು PC SDA ಹತ್ರ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೌದಾ ಸರ್? ಹಿಂಗಿದೆ ಪರಿಸ್ಥಿತಿ. ನಿಜ ಹೇಳ್ಬೇಕಂತಂದ್ರೆ ಇದ್ರಷ್ಟು ವರ್ಸ್ಟ್ ನಾನು ಹೇಳ್ತಾ ಇದೀನಿ, ಅದನ್ನ ತುಂಬಾ ಗಂಭೀರವಾಗಿ ತಗೊಳ್ಳಿ. ಯಾಕೆಂದ್ರೆ ಇವರು ಮತ್ತೆ ಇನ್ನೊಂದು ಗುಲ್ಬರ್ಗಾ ಯೂನಿವರ್ಸಿಟಿಲಿ
ಇನ್ನು ನೆಕ್ಸ್ಟ್ 15 ದಿನದೊಳಗಡೆ B.Ed ಸೆಕೆಂಡ್ ಸೆಮ್ ಮತ್ತೆ ಫೋರ್ತ್ ಸೆಮ್ ಏನಾದ್ರೂ ನೀವು ರಿಸಲ್ಟ್ ಬಿಟ್ಟಿಲ್ಲ ಅಂತ ಅಂದ್ರೆ ಅನಿರ್ದಿಷ್ಟ ಅವಧಿ ಎಲ್ಲರೂ ಗುಲ್ಬರ್ಗಾ ಯೂನಿವರ್ಸಿಟಿ ಮುಂದೆನೆ ಹೋರಾಟ ಮಾಡೋದು 15 ದಿನದೊಳಗಡೆ. ದಯವಿಟ್ಟು ಎಲ್ಲ ಕನ್ನಡ ಪರ ಹೋರಾಟಗಾರ ಇರ್ಬೋದು ಮತ್ತೆ ರೈತ ಪರ ಮತ್ತೆ ಸ್ವಾಮೀಜಿಗಳಿಗೆ ನಾನು ಮತ್ತೆ ಈ ಮುಖಂಡರಿಗೆ ಎಲ್ರಿಗೂ ನಾನು ಮನವಿ ಮಾಡ್ಕೊಂತೀನಿ. ನಾನು ಈ ಒಂದು ಗುಲ್ಬರ್ಗಾ ಯೂನಿವರ್ಸಿಟಿ ಇರ್ಬೋದು ಯಾವುದೇ ಸಮಸ್ಯೆಗಳಿಗೆ ದಯವಿಟ್ಟು ನಾವು ಹೋರಾಟ ಅಂತಂದಾಗ ಎಲ್ಲರೂ ಜೊತೆಗೂಡಿ ಕಲಬುರಗಿಯಲ್ಲಿ ಯಾವುದೇ ಸಮಸ್ಯೆ ಇದ್ರು ಎಲ್ಲರೂ ಒಟ್ಟಾಗಿ ವಿದ್ಯಾರ್ಥಿಗಳಿಗಿರ್ಬೋದು ಜನಸಾಮಾನ್ಯರಿಗೆ ತೊಂದರೆ ಆಗದೆ ಇರೋಂತ ನಾವು ಹೋರಾಟ ಮಾಡಿಕ್ಕೆ ಬಂದಿವಿ. ಮೋಟರ್ ನೋಡಿ ಸರ್, ಇಲ್ಲಿ KPSC ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು AEE ಎಕ್ಸಾಮ್ಸ್ ಕಂಡಕ್ಟ್ ಆಗಿದೆ. ಎಕ್ಸಾಮ್ಸ್ ಆಗಿ ನಿನ್ ರಿಸಲ್ಟ್ ಬಿಡ್ಬೇಕು, ಇವರು ಮತ್ತೆ ಎಕ್ಸಾಮ್ ಮಾಡಿ ಅಂತ ಹೇಳ್ಬಿಟ್ಟು ಸಚಿವರು ಯಾರು ಮುನಿಯಪ್ಪ KH ಮುನಿಯಪ್ಪ ಅವರು ನಿಜವಾಗ್ಲೂ ಅವರು ಆ ಸಚಿವರು ಅನ್ಬೇಕಾ ಏನ್ ಅನ್ಬೇಕೋ ಗೊತ್ತಾಗಲ್ಲ ನಿಜವಾಗ್ಲೂ. ಯಾಕೆ ಅಂತಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ, ಎಕ್ಸಾಮ್ ಆಗಿದೆ, ಮತ್ತೆ ಎಕ್ಸಾಮ್ ಮಾಡಿ ಅಂತ ಹೇಳಿ ಕ್ಯಾಬಿನೆಟ್ ಅಲ್ಲಿ ಇವರು ಮತ್ತೆ ಹೋಗ್ತಾರೆ. ಇವರು ಅಂದ್ರೆ ಅದೇನ್ ಅರ್ಥ ಇದು, ಇವ್ರ ಮಕ್ಕಳು ಯಾರಾದ್ರೂ ಮಿನಿಸ್ಟರ್ ಮಕ್ಕಳು MLA ಮಕ್ಕಳು ಎಕ್ಸಾಮ್ ಬರ್ದಿದ್ರೆ ಅದ್ರ ಕಷ್ಟ ಏನಂತ ಗೊತ್ತಾಗ್ತಿತ್ತು ಇವತ್ತು. ಯಾಕೆಂದ್ರೆ ಇವತ್ತು ರಾತ್ರಿ 50 ಲಕ್ಷ 1 ಕೋಟಿ 5 ಕೋಟಿ ದುಡ್ಡು ಕೊಟ್ಬಿಟ್ಟು ಯಾವ ಪೋಸ್ಟ್ ಬೇಕಾದ್ರೂ ತಗೊಂಡ್ಬಿಡ್ತಾರೆ ಅವರು. ಯಾಕೆಂದ್ರೆ KPSC ಆ ರೀತಿ ಇದಾರೆ. ಸ್ವತಃ ಮೆಂಬರ್ಸೇ ಮಿನಿಸ್ಟರ್ ಮನೆಗೆ ಹೋಗುವಂತ ಅವಶ್ಯಕತೆ ಏನಿದೆ? ಮಿನಿಸ್ಟರ್ ಮನೆಗೆ ಹೋಗ್ತಾರೆ, ಮಧ್ಯವರ್ತಿಗಳ ಮನೆಗೆ ಹೋಗ್ತಾರೆ, ಮತ್ತೆ ಈ ಒಂದು ಬಿಸ್ನೆಸ್ ಮ್ಯಾನ್ ಮನೆಗೆ ಹೋಗ್ತಾರೆ, ಮತ್ತೆ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿರೋರು ಅವ್ರಿಗೆ ಫೋನ್ ಮಾಡಿ ಕರೀತಾರೆ, ಬನ್ನಿ ನೀವು ಇಷ್ಟು ದುಡ್ಡು ತಗೊಂಬನ್ನಿ, ನಿಮಗೆ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ರೆ ಸಾಕು, ಡಾಕ್ಯುಮೆಂಟ್ಸ್ ನಮ್ ಕಡೆ ಇರಲಿ, ಮತ್ತೆ ಒಂದ್ 2 ಚೆಕ್ ಕೊಡಿ ಸಾಕು, ರಿಸಲ್ಟ್ ಬಂದ್ಮೇಲೆ ನೀವು ನಮಗೆ ದುಡ್ಡು ಕೊಡಿ ಅಂತ. ಈ ತರ ಎಷ್ಟೋ ಘಟನೆಗಳಿದಾವೆ. ದಯವಿಟ್ಟು ನಾನು ಇದನ್ನ ಎಲ್ಲದಕ್ಕೂ ಅಷ್ಟೇ ಈ ಅಂತ್ಯ ಆಗ್ಬೇಕು. ಸರ್ಕಾರ ಒಂದು ಸೀರಿಯಸ್ ಆಗ ವಿದ್ಯಾರ್ಥಿಗಳ ಸಮಸ್ಯೆ ಏನಾದ್ರೂ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಮುಂಬರುವ ಯಾವುದೇ ಎಲೆಕ್ಷನ್ ಆಗಿರ್ಬೋದು, ಈ ಬೈ ಎಲೆಕ್ಷನ್ ಆಗಿರ್ಬೋದು, ಎಲ್ಲಾ ವಿದ್ಯಾರ್ಥಿಗಳು ಅವ್ರ ಪೇರೆಂಟ್ಸ್ ಮತ್ತೆ ಇಡೀ ನಮ್ಮ ರಾಜ್ಯದಲ್ಲಿರುವ ಎಲ್ಲ ಸಿಟಿಸನ್ಸ್ ಕೂಡ ಪ್ರತಿಯೊಬ್ಬರು ನೋಟಾ ಓಟ್ ಹಾಕ್ತೀವಿ. ನೋಟಾ ಓಟ್ ಹಾಕ್ಬೇಕಾಗುತ್ತೆ. ನನ್ನ ಯಾರಿಗೂ ಹಾಕಲ್ಲ ಓಟು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನೀವು ಇನ್ನ ಇದೇ ರೀತಿ ಮಾಡ್ತಾ ಇತ್ತಂದ್ರೆ ಪ್ರತಿಯೊಂದು ನಮ್ಮ ರಾಜ್ಯದಲ್ಲಿರೋ ಪ್ರತಿಯೊಂದು ಜಿಲ್ಲೆ, ತಾಲೂಕು ಮತ್ತೆ ಹೋಬಳಿ, ಒಂದು ಗ್ರಾಮದಿಂದ ಬೆಂಗಳೂರು ಚಲೋ ಮಾಡ್ತೀವಿ. ಪ್ರತಿಯೊಂದು ಈ ಜಿಲ್ಲೆಯಿಂದ ಬೆಂಗಳೂರು ಚಲೋ ಮಾಡಿದ್ರೆ ಬರೀ ಹೋರಾಟ ಮಾಡಿ ಬರಲ್ಲ. ಈ ಸತಿ ಅರ್ಥ ಮಾಡ್ಕೊಂಡಿ, ನಾವು ಈ ಸತಿ ಹೋರಾಟ ಮಾಡಿದ್ರೆ ನಿಮ್ಮ ಕುರ್ಚಿ ನೀವು ರಿಸೈನ್ ಮಾಡ್ಬೇಕು, ರಾಜೀನಾಮೆ ಕೊಡೋ ತನಕ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನ ಸರ್ಕಾರ ಗಂಭೀರವಾಗಿ ತಗೊಂಡು ಯುವಕರು ಇಷ್ಟೆಲ್ಲ ಬಿಸಿಲಿದ್ರು ನೀವು ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಇಷ್ಟೆಲ್ಲ ನೀವು ಇದನ್ನ ಹೇಳಿದ್ದಾನೆ ಅವಾಗಲೇ, ಸ್ಲೋ ಪಾಯ್ಸನ್ ಮರ್ಸಿ ಕಿಲ್ಲಿಂಗ್ ಅಂದ್ರೆ ಸ್ಲೋ ಪಾಯ್ಸನ್ ಇಟ್ಟು ಸಾಯಿಸ್ತಾ ಇದಾರೆ. ಇದನ್ನ ಈ ಕೂಡಲೇ ಇದನ್ನ ನಿಲ್ಲಿಸಿ ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸ್ಬೇಕು. ಮತ್ತೆ ಎಲ್ಲ ವಿದ್ಯಾರ್ಥಿಗಳು